ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಸಮುದ್ರ ಮಥನದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನು ದೇವತೆಗಳಿಗೆ ದಾನವರೊಂದಿಗೆ ಕದನ ವಿರಾಮವನ್ನು ರೂಪಿಸಿಕೊಳ್ಳಲು ತಿಳಿಸಿದನು. ಮಂದರ ಪರ್ವತವನ್ನು ಕಡೆಗೋಲಾಗಿ ಹೊಂದಿ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಹಾಲ್ಗಡಲನ್ನು ಮಥನ ಮಾಡಲು ಭಗವಂತನು ತಿಳಿಸಿದನು. ಸಮುದ್ರ ಮಥನದಿಂದ ಅನೇಕ ಆಕರ್ಷಕ ವಸ್ತುಗಳು ಉತ್ಪನ್ನವಾದವು. ಆದರೆ ದೇವತೆಗಳು ಅಂತಹ ವಸ್ತುಗಳ ಆಕರ್ಷಣೆಗೆ ಒಳಗಾಗಬಾರದು ಎಂದು ಭಗವಂತನು ತಿಳಿಸಿದನು. ಸಮುದ್ರ ಮಥನಕ್ಕೆ ಅಡಚಣೆಗಳೇನಾದರೂ ಸಂಭವಿಸಿದ್ದಲ್ಲಿ ದೇವತೆಗಳು ಅದರಿಂದ ಕೋಪಗೊಳ್ಳಬಾರದು. ದೇವತೆಗಳಿಗೆ ಈ ರೀತಿಯಾಗಿ ಸಲಹೆಯನ್ನು ನೀಡಿದ ಬಳಿಕ ಭಗವಂತನು ಅದೃಶ್ಯನಾದನು. ದೇವತೆಗಳು ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನು ಪಾಲಿಸಿದರು. ದಾನವರ ರಾಜನಾದ ಬಲಿಮಹಾರಾಜನೊಂದಿಗೆ ಶಾಂತಿ ಸಂಧಾನವನ್ನು ಮಾಡಿಕೊಂಡರು. ಆ ಬಳಿಕ ಸುರಾಸುರರು ಮಂದರ ಪರ್ವತವನ್ನು ಹೊತ್ತು ಸಾಗರದತ್ತ ಸಾಗಿದರು. ಆ ಪರ್ವತ ಬಲುಭಾರವಾಗಿತ್ತು. ಆದ್ದರಿಂದ ಸುರಾಸುರರು ಬಸವಳಿದರು. ಕೆಲವರು ಸತ್ತೇ ಹೋದರು. ಆಗ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ತನ್ನ ವಾಹನನಾದ ಗರುಡನನ್ನು ಏರಿ ಅಲ್ಲಿ ಆವಿರ್ಭವಿಸಿದನು. ಕೃಪೆ ಮಾಡಿ ಸತ್ತ ಸುರಾಸುರರನ್ನು ಬದುಕಿಸಿದನು. ಭಗವಂತನು ಆ ಪರ್ವತವನ್ನು ಒಂದೇ ಕೈಯಿಂದ ಎತ್ತಿ ಗರುಡನ ಬೆನ್ನ ಮೇಲೆ ಇಟ್ಟನು. ತಾನು ಪರ್ವತವನ್ನು ಏರಿ ಕುಳಿತನು. ಗರುಡನು ಕಡೆಯುವ ಜಾಗಕ್ಕೆ ಹೊತ್ತೊಯ್ದನು. ಪರ್ವತವನ್ನು ಸಮುದ್ರದ ಮಧ್ಯದಲ್ಲಿ ಇಟ್ಟನು. ಆಗ ಆ ಜಾಗವನ್ನು ಬಿಟ್ಟು ಹೋಗುವಂತೆ ಭಗವಂತನು ಗರುಡನನ್ನು ಕೇಳಿಕೊಂಡನು. ಏಕೆಂದರೆ ಗರುಡನು ಅಲ್ಲಿ ಇರುವವರೆಗೂ ವಾಸುಕಿಯು ಅಲ್ಲಿಗೆ ಬರುವುದಿಲ್ಲ. ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಸಮುದ್ರ ಮಥನದ ಕಾರ್ಯವನ್ನು ತಿಳಿಸಲು ಪ್ರಾರಂಭಿಸುತ್ತಾರೆ. ಪರೀಕ್ಷಿತ ರಾಜನೇ, ಹೀಗೆ ದೇವತೆಗಳೂ ಬ್ರಹ್ಮದೇವನೂ ದೇವೋತ್ತಮ ಪರಮಪುರುಷ ಹರಿಯನ್ನು ಪ್ರಾರ್ಥಿಸಿ ಆರಾಧಿಸಿದರು. ಅದರಿಂದ ಅವನು ಅವರೆದುರಿಗೆ ಆವಿರ್ಭವಿಸಿದನು. ಭಗವಂತನ ದೈಹಿಕ ಕಾಂತಿಯು ಏಕಕಾಲಕ್ಕೆ ಉದಯಿಸಿದ ಸಾವಿರಾರು ಸೂರ್ಯರ ಕಾಂತಿಯನ್ನು ಹೋಲುತ್ತಿತ್ತು. ಭಗವಂತನ ಕಾಂತಿಯಿಂದ ದೇವತೆಗಳ ದೃಷ್ಟಿ ಮಸುಕಾಯಿತು. ಹಾಗಾಗಿ ಅವರು ಆಗಸವನ್ನಾಗಲಿ ದಿಕ್ಕುಗಳನ್ನಾಗಲಿ ಭೂಮಿಯನ್ನಾಗಲಿ ಕೊನೆಗೆ ತಮ್ಮನ್ನೂ ಕೂಡ ಕಾಣದಾದರು. ಅಂದಾಗ ಅವರೆದುರಿಗೇ ನಿಂತಿದ್ದ ಭಗವಂತನನ್ನು ಕಾಣದಾದರೆಂದು ಪ್ರತ್ಯೇಕವಾಗಿ ಹೇಳಬೇಕೇ? ಬ್ರಹ್ಮದೇವನು ದೇವೋತ್ತಮ ಪರಮಪುರುಷನ ಸ್ಫಟಿಕ ಸ್ಪಷ್ಟವಾದ ದೈಹಿಕ ಸೌಂದರ್ಯವನ್ನು ಕಂಡನು. ಆತನ ಶ್ಯಾಮವರ್ಣದ ದೇಹವು ಮರಕತ ಮಣಿಯನ್ನು ಹೋಲುತ್ತಿತ್ತು. ಅವನ ಕಣ್ಣುಗಳು ಕಮಲದ ಒಡಲಿನಂತೆ ನಸುಗೆಂಪಾಗಿತ್ತು. ಪುಟವಿಟ್ಟ ಬಂಗಾರದಂತೆ ಪೀತವರ್ಣದ ಉಡುಪನ್ನು ಧರಿಸಿದ್ದನು. ಆತನ ಇಡೀ ದೇಹವು ಆಕರ್ಷಕವಾಗಿ ಅಲಂಕೃತವಾಗಿತ್ತು. ಅವರು ಭಗವಂತನ ಮಂದಹಾಸಭರಿತ ಕಮಲದಂತಹ ಸುಂದರ ಮೊಗವನ್ನು ಕಂಡರು. ಅವನ ತಲೆಯ ಮೇಲೆ ಅಮೂಲ್ಯವಾದ ರತ್ನಗಳಿಂದ ಅಲಂಕೃತವಾದ ಕಿರೀಟ ಶೋಭಿಸಿತ್ತು. ಭಗವಂತನಿಗೆ ಆಕರ್ಷಕ ಹುಬ್ಬುಗಳು ಇದ್ದವು. ಆತನ ಕಪೋಲಗಳಲ್ಲಿ ಕುಂಡಲಗಳು ಶೋಭಿಸಿದ್ದವು. ಅವನ ನಡುವಿನಲ್ಲಿ ಒಡ್ಯಾಣವಿತ್ತು. ಕೈಗಳಲ್ಲಿ ಬಳೆಗಳಿದ್ದವು. ಎದೆಯ ಮೇಲೆ ಕಂಠಾಭರಣಗಳಿತ್ತು. ಕಾಲುಗಳಲ್ಲಿ ಕಿರುಗೆಜ್ಜೆಗಳಿದ್ದವು. ಭಗವಂತನು ಹೂಮಾಲೆಯನ್ನು ಧರಿಸಿದ್ದನು. ಕಂಠದಲ್ಲಿ ಕೌಸ್ತುಭಮಣಿ ಶೋಭಿಸಿತ್ತು. ಆತನು ಲಕ್ಷ್ಮೀದೇವಿಯ ಜೊತೆಗೂಡಿದ್ದನು. ಚಕ್ರ ಗದೆಗಳನ್ನು ಧರಿಸಿದ್ದನು. ಹೀಗೆ ಬ್ರಹ್ಮದೇವನು ಇತರ ದೇವತೆಗಳೊಂದಿಗೆ ಭಗವಂತನ ರೂಪವನ್ನು ಕಂಡನು. ಆ ಕೂಡಲೇ ಅವರೆಲ್ಲ ಸಾಷ್ಟಾಂಗ ಪ್ರಣಾಮಗೈದರು. ಭಗವಂತನ ದರ್ಶನವನ್ನು ಪಡೆದಂತಹ ಬ್ರಹ್ಮದೇವನು ಈ ರೀತಿಯಾಗಿ ನುಡಿದನು. ನೀನು ಜನ್ಮರಹಿತನಾಗಿದ್ದರೂ ನಿನ್ನ ಅವತಾರದ ಆವಿರ್ಭಾವ ಮತ್ತು ಅಂತರ್ಧಾನ ಎಂದೂ ಮುಗಿಯುವುದಿಲ್ಲ. ನೀನು ಐಹಿಕ ಗುಣಗಳು ಇಲ್ಲದವನು. ಸಾಗರೋಪಮವಾದ ಅಲೌಕಿಕ ಆನಂದಕ್ಕೆ ಆಶ್ರಯಸ್ಥಾನ. ಶಾಶ್ವತವಾಗಿ ಅಲೌಕಿಕ ರೂಪದಲ್ಲಿರುವ ನೀನು ಅಣುವಿಗೂ ಪರಮ ಅಣುವಾಗಿರುವೆ. ಅಚಿಂತ್ಯವಾದ ಅಸ್ತಿತ್ವವುಳ್ಳ ಪರಮಪುರುಷನಾದ ನಿನಗೆ ನಮ್ಮ ಆದರಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆವು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳಿರುವಂತೆ, ಅಜೋಪಿಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ನಾನು ಜನ್ಮರಹಿತನು. ನನ್ನ ಅಲೌಕಿಕ ದೇಹ ಎಂದೂ ಕ್ಷೀಣಿಸುವುದಿಲ್ಲ. ನಾನು ಸಂವೇದನೆಯುಳ್ಳ ಜೀವಿಗಳ ಪ್ರಭು. ಆದರೂ ಪ್ರತಿಯೊಂದು ಯುಗದಲ್ಲೂ ನಾನು ನನ್ನ ಮೂಲ ಅಲೌಕಿಕ ರೂಪದಿಂದ ಆವಿರ್ಭವಿಸುತ್ತೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತಕುಲ ಪ್ರಸೂತನೇ, ಯಾವಾಗಲೇ ಆಗಲಿ ಎಲ್ಲೇ ಆಗಲಿ ಧಾರ್ಮಿಕ ಆಚರಣೆಗೆ ಹಾನಿ ಒದಗಿದಾಗ, ಅಧರ್ಮವು ತಾಂಡವವಾಡಿದಾಗ ನಾನು ಆವಿರ್ಭವಿಸುತ್ತೇನೆ. ಹೀಗೆ ಸರ್ವೋತ್ತಮನಾದ ಭಗವಂತನು ಜನ್ಮರಹಿತನಾಗಿದ್ದರೂ ಆತನು ಭಗವಾನ್ ಶ್ರೀಕೃಷ್ಣನಾಗಿ
ಭಗವಾನ್ ಶ್ರೀರಾಮನಾಗಿ ಆವಿರ್ಭವಿಸುತ್ತಲೇ ಇರುತ್ತಾನೆ. ಅವನ ನಾನಾ ರೂಪದ ಅವತಾರಗಳಿಗೆ ನಿಲುಗಡೆಯೇ ಇಲ್ಲ. ಆತನ ಅವತಾರಗಳು ಶಾಶ್ವತವಾದವು. ಅದರಿಂದ ಆ ಅವತಾರಗಳು ಮಾಡುವ ಕಾರ್ಯಗಳು ಶಾಶ್ವತವೇ. ಸಾಮಾನ್ಯ ಜೀವಿಗೆ ತನ್ನ ಕರ್ಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಬಗೆಯ ದೇಹವನ್ನು ತಳೆಯುವುದು ಅನಿವಾರ್ಯ. ಆದರೆ ದೇವೋತ್ತಮ ಪರಮಪುರುಷನಿಗೆ ಹಾಗಲ್ಲ. ಆತನು ತನ್ನ ಕರ್ಮ ಒಡ್ಡುವ ಅನಿವಾರ್ಯತೆಯಿಂದಾಗಿ ಆವಿರ್ಭವಿಸುವುದಿಲ್ಲ. ಭಗವಂತನ ದೇಹ ಮತ್ತು ಕ್ರಿಯೆಗಳೆಲ್ಲವೂ ಅಲೌಕಿಕವಾದವು. ಅವಕ್ಕೆ ಐಹಿಕ ತ್ರಿಗುಣಗಳ ಕಾಲುಷ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಲೀಲೆಗಳು ಭಗವಂತನ ಅಲೌಕಿಕ ಆನಂದ ಸ್ವರೂಪವಾಗಿದೆ. ಭಗವಂತನ ನಾನಾ ಅವತಾರಗಳ ಆವಿರ್ಭಾವಕ್ಕೆ ಮಿತಿಯೇ ಇಲ್ಲ. ಈ ಎಲ್ಲ ಅವತಾರಗಳು ಶಾಶ್ವತವೂ ಆನಂದಮಯವೂ ಜ್ಞಾನಪೂರ್ಣವೂ ಆಗಿವೆ. ಬ್ರಹ್ಮದೇವನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾನೆ. ಪರಮಶ್ರೇಷ್ಠನೇ, ಪರಮ ನಿರ್ದೇಶಕನೇ, ಪರಮ ಸೌಭಾಗ್ಯವನ್ನು ನಿಜಕ್ಕೂ ಹಂಬಲಿಸುವವರು ನಿನ್ನ ಈ ರೂಪವನ್ನು ವೈದಿಕ ತಂತ್ರಗಳಿಗೆ ಅನುಗುಣವಾಗಿ ಆರಾಧಿಸುವರು. ಸ್ವಾಮಿ, ನಾವು ನಿನ್ನಲ್ಲಿ 3 ಲೋಕಗಳನ್ನೂ ಕಾಣುವೆವು. ವೈದಿಕ ಮಂತ್ರಗಳು ಈ ರೀತಿಯಾಗಿ ಹೇಳುತ್ತವೆ: ಯಸ್ಮಿನ್ ವಿಜ್ಞಾತೆ ಸರ್ವಮೇವಂ ವಿಜ್ಞಾತಂ ಭವತಿ. ಭಕ್ತನು ದೇವೋತ್ತಮ ಪರಮಪುರುಷನನ್ನು ಕಂಡಾಗ ಅಥವಾ ಸ್ವತಃ ಭಗವಂತನನ್ನು ಸಮ್ಮುಖ ಕಂಡಾಗ ಅವನಿಗೆ ಈ ಜಗತ್ತಿನಲ್ಲಿ ಇರುವುದೆಲ್ಲದರ ಅರಿವು ಉಂಟಾಗುತ್ತದೆ. ನಿಜಕ್ಕೂ ಅವನಿಗೆ ತಿಳಿಯದೇ ಇರುವುದು ಯಾವುದೂ ಇರುವುದಿಲ್ಲ. ದೇವೋತ್ತಮ ಪರಮಪುರುಷನನ್ನು ಕಂಡ ಭಕ್ತನಿಗೆ ಈ ಲೌಕಿಕ ಜಗತ್ತಿನಲ್ಲಿರುವ ಸಕಲವೂ ಪೂರ್ಣವಾಗಿ ಅಭಿವ್ಯಕ್ತವಾಗುತ್ತದೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ: ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರುವನ್ನು ಸಂಪರ್ಕಿಸಿ ಸತ್ಯವನ್ನು ಕಲಿಯಲು ಪ್ರಯತ್ನಿಸು. ವಿನೀತನಾಗಿ ಅವನನ್ನು ಪ್ರಶ್ನಿಸು. ಅವನ ಸೇವೆ ಮಾಡು. ಆತ್ಮಸಾಕ್ಷಾತ್ಕಾರ ಪಡೆದವನು ನಿನಗೆ ಜ್ಞಾನವನ್ನು ನೀಡಬಲ್ಲ, ಏಕೆಂದರೆ ಆತ ಸತ್ಯವನ್ನು ಕಂಡಿರುತ್ತಾನೆ. ಆತ್ಮಸಾಕ್ಷಾತ್ಕಾರ ಪಡೆದವರಲ್ಲಿ ಬ್ರಹ್ಮದೇವನೂ ಒಬ್ಬ. ಆದ್ದರಿಂದ ಪ್ರತಿಯೊಬ್ಬನೂ ಬ್ರಹ್ಮದೇವನ ಶಿಷ್ಯ ಪರಂಪರೆಗೆ ಸೇರಬೇಕು. ಆಗಲೇ ದೇವೋತ್ತಮ ಪರಮಪುರುಷನನ್ನು ಪೂರ್ಣವಾಗಿ ಅರಿಯಲು ಸಾಧ್ಯ. ದೇವೋತ್ತಮ ಪರಮಪುರುಷನ ರೂಪದೊಳಗೆ ಸಕಲವೂ ಮೈದೂರುತ್ತವೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಭಗವಂತನನ್ನು ಆರಾಧಿಸಲು ಅರ್ಹನಾದವನು ಭಗವಂತನಲ್ಲಿ ಎಲ್ಲವನ್ನೂ ಕಾಣಬಲ್ಲ, ಎಲ್ಲದರಲ್ಲೂ ಭಗವಂತನನ್ನು ಕಾಣಬಲ್ಲ. ತ್ವಯ್ಯಗ್ರ ಆಸೀತ್ ತ್ವಯ್ ಮಧ್ಯ ಆಸೀತ್ ತ್ವಯ್ ಅಂತೆ ಆಸೀದ್ ಇದಮಾತ್ಮತಂತ್ರೇ ತ್ವಮಾದಿರಂತೋ ಜಗತೋಸ್ಯ ಮಧ್ಯಂ ಘಟಸ್ಯ ಮೃತ್ಸ್ನೇವ ಪರಸ್ಮಾತ್. ಸದಾ ಪೂರ್ಣ ಸ್ವತಂತ್ರನಾದ ಪ್ರಿಯ ಪ್ರಭುವೇ, ಈ ಸಕಲ ವಿಶ್ವಾಭಿವ್ಯಕ್ತಿ ನಿನ್ನಿಂದ ಉದಯಿಸುತ್ತದೆ, ನಿನ್ನಲ್ಲಿ ನೆಲೆಸುತ್ತದೆ, ನಿನ್ನಲ್ಲೇ ಲಯವಾಗುತ್ತದೆ. ಮಡಕೆಗೆ ಮಣ್ಣೇ ಕಾರಣ, ಮಣ್ಣೇ ಆಧಾರ. ಕೊನೆಗೆ ಮಡಕೆ ಒಡೆದಾಗ ಅದು ಮಣ್ಣಿಗೇ ಮರಳುವುದು. ಪ್ರಭುವಾದ ನೀನು ಮಣ್ಣಿನ ಹಾಗೆ ಸಕಲಕ್ಕೂ ಆದಿ. ನೀನೇ ಆಧಾರ, ನೀನೇ ಅಂತ್ಯ. ಪರಮಪುರುಷನೇ, ನೀನು ಸ್ವಯಂ ಸ್ವತಂತ್ರನು. ನಿನಗೆ ಯಾರ ಸಹಾಯವೂ ಬೇಕಿಲ್ಲ. ನಿನ್ನದೇ ಶಕ್ತಿಯಿಂದ ಈ ವಿಶ್ವಾಭಿವ್ಯಕ್ತಿಯನ್ನು ಸೃಷ್ಟಿಸಿ ಅದರೊಳಗೆ ಪ್ರವೇಶಿಸುವೆ. ಐಹಿಕ ಗುಣಗಳ ರೂಪಾಂತರಗಳಲ್ಲಿ ನೀನು ನೆಲೆಸಿದ್ದರೂ ನಿನ್ನನ್ನು ಆ ಗುಣಗಳು ಸೋಂಕಲಾರವು. ಇದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆದವರು, ಅಧಿಕೃತ ಶಾಸ್ತ್ರಗಳ ಪೂರ್ಣ ಜ್ಞಾನವನ್ನು ಪಡೆದವರು, ಭಕ್ತಿಯೋಗದ ಅನುಷ್ಠಾನದ ಮೂಲಕ ಐಹಿಕ ಕಲ್ಮಶವನ್ನು ಕಳೆದುಕೊಂಡು ಶುಚಿಯಾದವರು ಶುದ್ಧ ಮನಸ್ಸಿನಿಂದ ಅರಿಯುವರು. ಭಗವದ್ಗೀತೆಯಲ್ಲಿ ಭಗವಂತನು ಹೇಳುತ್ತಾನೆ: ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಕುಂತಿಪುತ್ರನೇ, ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುವ ಈ ಐಹಿಕ ನಿಸರ್ಗವು ಎಲ್ಲ ಚರಾಚರ ಜೀವಿಗಳನ್ನು ಉತ್ಪಾದಿಸುವುದು. ಅದರ ನಿಯಮದಿಂದಲೇ ಈ ಜಗದ ಸೃಷ್ಟಿ ವಿನಾಶಗಳು ಮತ್ತೆ ಮತ್ತೆ ನಡೆಯುತ್ತವೆ. ದೇವೋತ್ತಮ ಪರಮಪುರುಷನು ನೀಡುವ ನಿರ್ದೇಶನದಿಂದಾಗಿಯೇ ಐಹಿಕ ಶಕ್ತಿಯು ಸಕಲ ಜಗತ್ತುಗಳನ್ನು ಸೃಷ್ಟಿಸುತ್ತವೆ, ಪಾಲಿಸುತ್ತವೆ, ಲಯಗೊಳಿಸುತ್ತವೆ. ದೇವೋತ್ತಮ ಪರಮಪುರುಷನು ಗರ್ಭೋದಕಶಾಯಿ ವಿಷ್ಣುವಾಗಿ ಈ ವಿಶ್ವವನ್ನು ಪ್ರವೇಶಿಸುವನು. ಆದರೆ ಐಹಿಕ ಗುಣಗಳು ಅವನನ್ನು ಸೋಂಕುವುದಿಲ್ಲ. ಭಗವದ್ಗೀತೆಯಲ್ಲಿ ಭಗವಂತನು ಮಾಯೆಯನ್ನು ಮಮ ಮಾಯಾ, ನನ್ನ ಶಕ್ತಿ ಎಂದು ಉಲ್ಲೇಖಿಸಿದ್ದಾನೆ. ಏಕೆಂದರೆ ಆ ಶಕ್ತಿಯು ಭಗವಂತನ ಪೂರ್ಣ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತದೆ. ಅದು ಈ ಲೌಕಿಕ ಜಗತ್ತನ್ನು ಸೃಷ್ಟಿಸುವ ಬಹಿರಂಗ ಶಕ್ತಿ. ಈ ಅಂಶವನ್ನು ವೈದಿಕ ಜ್ಞಾನದಲ್ಲಿ ಪರಿಣತರಾದವರು ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆದವರು ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳಬಲ್ಲರು. ಯಥಾಗ್ನಿಮೇಧಸ್ಯ ಮೃತಂ ಚ ಗೋಷು ಭುವ್ಯನ್ನಮಂಬೂದ್ಯಮನೆ ಚ ವೃತ್ತಿಂ ಯೋಗೈರ್ಮನುಷ್ಯ ಅಧಿಯಂತಿ ಹಿತ್ವಾಂ ಗುಣೇಶು ಬುದ್ಧ್ಯ ಕವಯೋ ವದಂತಿ. ಕಟ್ಟಿಗೆಯಿಂದ ಬೆಂಕಿಯನ್ನು
ಹಸುವಿನ ಕೆಚ್ಚಲಿನಿಂದ ಹಾಲನ್ನು, ಭೂಮಿಯಿಂದ ದವಸ ಧಾನ್ಯಗಳನ್ನು ಮತ್ತು ನೀರನ್ನು, ಉದ್ಯಮದಿಂದ ಸಮೃದ್ಧಿಯನ್ನೂ ಪಡೆಯುವರು. ಹಾಗೆಯೇ ಭಕ್ತಿಯೋಗದ ಅನುಷ್ಠಾನದಿಂದ ಈ ಪ್ರಾಪಂಚಿಕ ಜಗತ್ತಿನಲ್ಲೂ ನಿನ್ನ ಅನುಗ್ರಹವನ್ನು ಪಡೆಯಬಹುದು. ಬುದ್ಧಿಯಿಂದ ನಿನ್ನನ್ನು ಸಂಪರ್ಕಿಸಬಹುದು. ಧರ್ಮಜ್ಞರಾದವರೆಲ್ಲ ಇದನ್ನು ದೃಢಪಡಿಸಿದ್ದಾರೆ. ಬ್ರಹ್ಮದೇವನ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.